ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಜೈಲು ಪಾಲು 15 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದ ಕೋರ್ಟ್ ಜಾಮೀನು ಸಿಗುವವರೆಗೂ ಪರಪ್ಪನ ಅಗ್ರಹಾರ ಫಿಕ್ಸ್. ಸೈಬರ್ ದಾಳಿಗೆ ತುತ್ತಾದ ಎಕ್ಸ್, ಕೋಟ್ಯಾಂತರ ಬಳಕೆದಾರರ ಪರದಾಟ, ವಿರೋಧಿ ರಾಷ್ಟ್ರದ ಕೈವಾಡ ಎಂದ ಎಲಾನ್ ಮಸ್ಕ್. ಅನುದಾನಕ್ಕಾಗಿ ಧ್ವನಿ ಎತ್ತಿದ ಕಾಂಗ್ರೆಸ್ ಶಾಸಕರು, ಸಿಎಂ ಭರವಸೆಗೆ ಅಸಮಾಧಾನ ವ್ಯಕ್ತಪಡಿಸಿದ ನಾಯಕರು. 50 ಕೋಟಿ ಅನುದಾನ ನೀಡೋದಾಗಿ ಸಿಎಂ ಘೋಷಣೆ. ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಪಂದ್ಯದ ವೀಕ್ಷಣೆಯಲ್ಲಿ ಇತಿಹಾಸ ಸೃಷ್ಟಿ. ಜಿಯೋ ಹಾಟ್ಸ್ಟಾರ್ 61 ಮಿಲಿಯನ್ ಜನ ವೀಕ್ಷಣೆ. ಲೈವ್ ಸ್ಪೋರ್ಟ್ಸ್ ಸ್ಟ್ರೀಮಿಂಗ್ಗೆ ಹೊಸ ದಾಖಲೆ ಎಂದ ಜಿಯೋ.